ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಿ, ದುಷ್ಟಶಕ್ತಿಗಳು ಅಂತ ಹೇಳ್ತೀವಿ. ಸೊ ಆ ಶಕ್ತಿಗಳು ಒಳಗಡೆ ನುಗ್ಗದೇ ಇರಲಿ ಅಂತ ಅಂದ್ಬಿಟ್ಟು ನಾವು ಅಷ್ಟದಿಗ್ಬಂಧನವನ್ನು ಮಾಡ್ತೀವಿ. ಇವಾಗ ಪ್ರಕೃತಿ ವಾಸ್ತು ಕೂಡ ಚೆನ್ನಾಗಿದೆ, ಮನೆ ಕಟ್ಟಿರೋ ವಾಸ್ತುನೂ ಚೆನ್ನಾಗಿದೆ. ಬಟ್ ಆದ್ರೂ ಕೆಲವರು ತುಂಬಾ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ತಾರಲ್ಲ, ಹೇಗೆ? ಫಸ್ಟ್ ಏನಂತೀವಿ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳಿ. ಮತ್ತು ಈ ಡಿಫ್ಲಿಕ್ಟೆಡ್ ಎನರ್ಜಿ ಅನ್ನೋದು ಒಂದು ಎರಡನೇ ಕಾರಣ. ಈ ಒಂದು ಎನರ್ಜಿ ಇರುವಂಥ ಕಡೆ ನಮಗೇನಾಗುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ, ಮತ್ತು ಯಾವಾಗಲೂ ಮನಸ್ಸು ಕಿರಿಕಿರಿ, ನಿದ್ದೆ ಬರಲ್ಲ, ಈ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಮೃಗನಾಡಿ ವಾಸ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಸುಹಾಸ್ ಶೆಟ್ಟಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು. ಬನ್ನಿ ಅವ್ರದ್ದೊಂದು ಸಣ್ಣ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬರೋಣ. ಇಂತಹ ಒಂದು ವೇದಿಕ್ ವಾಸ್ತು ಶಾಸ್ತ್ರದಲ್ಲಿ MA ಇನ್ ವೇದಿಕ್ ವಾಸ್ತು, PhD ಇನ್ ವೇದಿಕ್ ವಾಸ್ತು ಮುಗಿಸಿ ಇಂಟರ್ನ್ಯಾಷನಲ್ ಜ್ಯೋತಿಷ್ಯ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಪೋಷಕರತ್ನ, ಜ್ಯೋತಿಷ್ಯ ಕೋವಿದ, ಜ್ಯೋತಿಷ್ಯ ಶಿರೋಮಣಿ ಎಂಬ ಅವಾರ್ಡ್ಗಳನ್ನ ಪಡೆದು ಸರಿಸುಮಾರು 20 ಬಿರುದುಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೂ ಯೋಗ ನ್ಯಾಷನಲ್ ಸ್ಪರ್ಧೆಗಾಗಿ ಕೂಡ ಭಾಗವಹಿಸಿದ್ದಾರೆ. ಜನಪ್ರಿಯ ಚಾನೆಲ್ಗಳಾದ ಪಬ್ಲಿಕ್ ಟಿವಿ, ಜನತಾ ಟಿವಿ, ಸಿ ಬೆಂಗಳೂರು, ಸಿ ಮೈಸೂರು ಹಾಗೂ ಹಲವಾರು ಚಾನೆಲ್ಗಳಲ್ಲಿ 8 ವರ್ಷಗಳ ಕಾಲ ಲೈವ್ ಪ್ರೋಗ್ರಾಂ ನಡೆಸುತ್ತಾ ಜನರ ಪ್ರಶ್ನೆಗಳನ್ನ ಆಲಿಸಿ ಕೂತಲ್ಲಿಯೇ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ಹೀಗೆ ಸುಮಾರು 30 ವರ್ಷಗಳ ಕಾಲ ನಿರಂತರವಾದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಮೇಡಮ್, ಇವಾಗ ನೀವು ರಿಸರ್ಚ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಹಾಗಾಗಿ ನೀವು ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ ಅಂತ ತಿಳ್ಕೊಬೋದಾ? ಓಕೆ, ಅಂತಂದರೆ ನಾವು ಈಗ ಈ ಮಾಡ್ರನ್ ಯುಗದಲ್ಲಿ, ಈ ಸೈನ್ಸ್ ಯುಗದಲ್ಲಿ ಇದು ಒಂದು ಸೈಂಟಿಫಿಕ್ ಆಗಿರೋದ್ರಿಂದ, ವಾಸ್ತುನೂ ಒಂದು ಸೈನ್ಸ್ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಏನು ರಿಸರ್ಚ್ ಮಾಡಿದ್ದೀವಿ ಅಂದರೆ, ಈ ಒಂದು ನೆಗೆಟಿವ್ ಎನರ್ಜಿ ಯಾತಕ್ಕೆ ಬರುತ್ತೆ, ಅಲ್ಲಿ ಯಾವ ರೀತಿ ರೇಸ್ ಬರುತ್ತೆ, ಆ ರೇಸ್ನ ನಾವು ಪಾಸಿಟಿವ್ ಮಾಡಲಿಕ್ಕೆ ಆಗುತ್ತಾ, ಅದರಲ್ಲಿ ಅದು ಏನು ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ಅಂದರೆ, ಈ ರೀತಿ ಮಾಡಿ ನಾವು ಅದಕ್ಕೆ ರೆಮಿಡೀಸ್ ಕಂಡುಹಿಡ್ದಿದ್ದೀವಿ. ಅಂದರೆ ಈ ರೀತಿ ಮಾಡಿರೋದ್ರಿಂದ ಏನಾಗುತ್ತೆ, ವಿತೌಟ್ ಡೆಮಾಲಿಷನ್ನು ವಾಸ್ತು ಕರೆಕ್ಷನ್ ಆಗುತ್ತೆ. ಅಂದರೆ ಇವಾಗ ಈಶಾನ್ಯ ಸರಿ ಇಲ್ಲ, ಈಶಾನ್ಯದಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ಅಲ್ಲಿ ಕಾಸ್ಮಿಕ್ ಎನರ್ಜಿ ಇಲ್ಲ ಅಂದಾಗ ನಾವು ಆ ಕಾಸ್ಮಿಕ್ ಎನರ್ಜಿ ಬರುವಂಥ ಪದಾರ್ಥವನ್ನು ಇಟ್ಟಾಗ ಅಲ್ಲಿ ನಮಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ. ಅದನ್ನು ನಾವು ಕಟ್ಟಡನ ಒಡೆಯದೆ, ನಾವೇನು ಕೆಡುವುದೇ ನಾವು ಅದನ್ನು ಇಡ್ತೀವಿ. ಅವಾಗೇನಾಗುತ್ತೆ, ನಮಗೆ ಒಡೆಯದೆ ಕೆಡುವುದೇ ಕಟ್ಟಡವನ್ನು ನಾವು ಅಲ್ಲಿ ಆ ಎನರ್ಜಿ ಬರೋ ಹಾಗೆ ಮಾಡ್ತೀವಿ. ಅದಕ್ಕೆ ಏನೇನು ಮಾಡಬೇಕು, ಯಾವ ರೀತಿ ಪ್ರಪೋರ್ಷನೇಟಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾವು ರಿಸರ್ಚ್ ಮಾಡಿರೋದು. ಸೊ ಅದರಿಂದ ನಮಗೆ ಏನಾಗುತ್ತೆ, ಎಲ್ಲಿ ಯಾವ ಕಟ್ಟಡ ಆಗಲಿ ಒಡೆಯೋ ಹಾಗೆ ಇರೋದಿಲ್ಲ. ನಮ್ಮ ಏಮೇ ಅದು ವಿತೌಟ್ ಡೆಮಾಲಿಷನ್ ವಾಸ್ತು ಕರೆಕ್ಷನ್. ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ದೀವಿ ಪ್ರಕೃತಿ ವಾಸ್ತುದು. ಸೊ ಅದ್ರ ಬಗ್ಗೆ ನೀವೆಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀರಾ. ಇವಾಗ ನಾನು ಯಾವ್ದಾದ್ರು ಒಂದು ಸೈಟನ್ನು ತಗೋಬೇಕು ಅಂದರೆ ನಾನು ಅದರಲ್ಲಿ ಏನೇನು ಆಸ್ಪೆಕ್ಟ್ಸ್ನ ನಾನು ಕನ್ಸಿಡರ್ ಮಾಡಬೇಕು? ಅಂದರೆ ಈಗ ಒಂದು ಸೈಟ್ ತೊಗೊಂಡ್ರೆ, ಅದೇ ನಾನು ಹೇಳ್ದಂಗೆ ಪ್ರಕೃತಿ ವಾಸ್ತು ನೋಡಿರ್ತೀವಿ, ಸೈಟ್ ತೊಗೊಂಡಿರ್ತೀವಿ. ಅಂದರೆ ಮಾಮೂಲಿ ಈ ಇಳಿಜಾರು ಯಾವ ಕಡೆ ಇರಬೇಕು, ಮತ್ತು ಹೈಟ್ ಯಾವ ಕಡೆ ಇರಬೇಕು ನೋಡಿ ತೊಗೊಂಡಿರ್ತೀವಿ. ಈ ಒಂದು ಸೈಟ್ಗೆ ನಾವು ಗುದ್ಲಿ ಪೂಜೆ ಮಾಡಬೇಕು. ಅದಾದಮೇಲೆ ಶಂಕುಸ್ಥಾಪನೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸೈಟಿನ ಮಧ್ಯಭಾಗದಲ್ಲಿ ಹಳ್ಳ ಮಾಡಿ ಅಲ್ಲಿ ಮಾಡುವಂತಹ ಒಂದು ಕೆಲಸ. ಇದಾದಮೇಲೆ ನಾವು ಅಷ್ಟದಿಗ್ಬಂಧನ ಅಂತ ಹೇಳ್ತೀವಿ. ಅಷ್ಟದಿಗ್ಬಂಧನವನ್ನು ಮಾಡಬೇಕು. ಈ 3 ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸೈಟ್ ಸ್ಥಾನಬಲ ಬರುತ್ತೆ. ಮೇಡಮ್, ಇನ್ನೊಂದು ಹೇಳಿದ್ರಿ ನೀವು, ಇವಾಗ ನಾವು ಸೈಟ್ ಸೆಲೆಕ್ಷನ್ ಟೈಮಲ್ಲಿ ಅಥವಾ ಪ್ಲಾನಿಂಗ್ ಟೈಮಲ್ಲಿ ಸೈಟ್ ಸೆಲೆಕ್ಷನ್ ಆದಮೇಲೆ ಕಟ್ಟಡಕ್ಕೆ ಮುಂಚೆ ಒಂದು ಅಷ್ಟದಿಗ್ಬಂಧನ ಅಂತ ಹೇಳಿದ್ರಿ. ಏನು ಅಂತ ತಿಳ್ಕೊಬೋದಾ ಮೇಡಮ್ ಅದ್ರ ಬಗ್ಗೆ? ಅಷ್ಟದಿಗ್ಬಂಧನ ಅಂದರೆ ಏನಿಲ್ಲ, ಇವಾಗ ಏನಾಗುತ್ತೆ, ಕೆಲವು ಜಾಗಗಳಲ್ಲಿ ಭೂಮಿ ಚೆನ್ನಾಗಿರಲ್ಲ. ಆ ಭೂಮಿ ಚೆನ್ನಾಗಿಲ್ಲದೆ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಲೀಡ್ ಆಗುತ್ತೆ. ಅದಕ್ಕೆ ನಾವು ಡಿಫ್ಲಿಕ್ಟೆಡ್ ಎನರ್ಜಿ ಅಂತ ಹೇಳ್ತೀವಿ. ಇನ್ನು ಕೆಲವು ಕಡೆ ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ತೀವಿ. ಅದು ನಮಗೆ ಆಗದೇ ಇರತಕ್ಕಂಥ ರೇಸು. ಆ ರೇಸು ಬರ್ತಾ ಇರ್ತಕ್ಕಂಥ ಪದಾರ್ಥಗಳು ನಮ್ಮ ಭೂಮಿ ಒಳಗೆ ಇರುತ್ತೆ. ಸೊ ಇದು ಯಾವುದು ನಮಗೆ ಈ ರೇಡಿಯೇಷನ್ಸು ತಗಲ್ದೇ ಇರಲಿ, ಮತ್ತು ಆಚೆಯಿಂದ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಿ, ಕೆಲವು ಶಕ್ತಿಗಳಿರುತ್ತೆ, ದುಷ್ಟಶಕ್ತಿಗಳು ಅಂತ ಹೇಳ್ತೀವಿ. ಸೊ ಆ ಶಕ್ತಿಗಳು ಒಳಗಡೆ ನುಗ್ಗದೇ ಇರಲಿ ಅಂತ ಅಂದ್ಬಿಟ್ಟು ನಾವು ಅಷ್ಟದಿಗ್ಬಂಧನವನ್ನು ಮಾಡ್ತೀವಿ. 8 ದಿಕ್ಕುಗಳಿಂದನೂ ಯಾವ ರೀತಿಯೂ ನಮಗೆ ತೊಂದರೆ ಆಗದೆ ಇರತಕ್ಕಂತಹ ಕವಚವನ್ನು ನಾವು ಹಾಕ್ಕೊಳ್ತೀವಿ. ಅದಕ್ಕೆ ನಾವು ಅಷ್ಟದಿಗ್ಬಂಧನ ಅಂತ ಹೇಳ್ತೀವಿ. ಮೇಡಮ್, ಇಷ್ಟೆಲ್ಲ ಇದೆ ಆ್ಯಕ್ಚುಲ್ ಆಗಿ ಸೈಟಲ್ಲಿ. ನಮಗೇನು ಅಂತಂದರೆ ಒಂದು ಗುದ್ಲಿ ಪೂಜೆ ಒಂದೇ ಮಾಡಿರೋದನ್ನ ನಮಗೆ ನೆನಪಿದೆ. ಅದು ಅವಾಗಿಂದನೂ ಫಾಲೋ ಮಾಡ್ತಾ ಇದ್ದಾರೆ, ಏನಕ್ಕೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಇವಾಗ ಸೈಟ್ ಸೆಲೆಕ್ಷನ್ ಏನೋ ಆಯಿತು ಮೇಡಮ್, ಈಗ ಪ್ಲಾನಿಂಗ್ ಹೆಂಗೆ ಮಾಡೋದು? ಪ್ಲಾನಿಂಗ್
ಬಿಲ್ಡಿಂಗ್ ಅಂತ ಬಂದಾಗ ನಾವೇನು ಮಾಡಬೇಕು, ಯಾವ ಅಂದರೆ ನಾವು ಇವಾಗ ಕಟ್ತಾ ಇರೋದ್ರಿಂದ ಅಗ್ನಿ ಮೂಲೆಯಲ್ಲಿ ಏನಿರಬೇಕು, ಅಡುಗೆ ಮನೆ ಇರಬೇಕು, ಮತ್ತು ಈಶಾನ್ಯದಲ್ಲಿ ಏನಿರಬೇಕು, ದೇವ್ರ ಮನೆ ಇರ್ಬೋದು ಅಥವಾ ಖಾಲಿ ಹಾಲ್ ಬಿಡ್ಬೋದು, ಮತ್ತು ವಾಯುದಲ್ಲಿ ಅಡುಗೆ ಮನೆ ಮಾಡ್ಬೋದು, ಮತ್ತು ನೈಋತ್ಯನ ಮಾಸ್ಟರ್ ಬೆಡ್ರೂಮ್ ಅಂತ ನಾವು ಇಟ್ಕೊಳ್ಬೋದು. ಗರ್ಭಸ್ಥಾನವನ್ನು ಖಾಲಿಯಾಗಿ ಇಟ್ಕೋಬೇಕು. ಇದಿಷ್ಟು ಫಸ್ಟು ನಾವು ಮಾಡಬೇಕಾದ ಕೆಲಸ. ಆ ರೀತಿ ಬರೋ ಹಾಗೆ ನಾವು ಕಟ್ಟಡವನ್ನು ಕಟ್ಟಬೇಕು. ಇನ್ನೊಂದೇನೆಂದರೆ, ನಾವು ಬಿಲ್ಡಿಂಗ್ ಕಟ್ಟೋಕ್ಕೆ ಮೊದಲು ಮುಖ್ಯವಾಗಿ ನೋಡಬೇಕಾಗಿರೋದು ಆಯ ಜೊತೆಗೆ ಒಳ ಆಯ ಹೊರ ಆಯ ಎರಡೂ ನೋಡಬೇಕಾಗುತ್ತೆ. ಇದ್ರ ಜೊತೆಗೆ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ ಇಷ್ಟು ಅಡುಗೆ ಮನೆ ಇದ್ದರೆ ಇಷ್ಟೇ ಬಾತ್ರೂಮ್ ಇರಬೇಕು, ಇಷ್ಟು ಬಾತ್ರೂಮ್ ಇದ್ದರೆ ಇಷ್ಟೇ ಹಾಲ್ ಇರಬೇಕು, ಇಷ್ಟು ಹಾಲಿದ್ರೆ ಇಷ್ಟೇ ನಾವು ಜಾಗ ಬಿಡಬೇಕು, ಈ ಥರ ಎಲ್ಲ ಇದೆ. ಅದಕ್ಕೆ ನಾವು ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ. ಅದನ್ನು ನಾವು ಫಾಲೋ ಮಾಡಬೇಕು. ಮೇಡಮ್, ನನ್ಗೆ ಇನ್ನೊಂದು ಸಣ್ಣ ಡೌಟ್ ಬಂತು. ಏನು ಅಂತ ಅಂದ್ರೆ, ಇವಾಗ ಪ್ರಕೃತಿ ವಾಸ್ತು ಕೂಡ ಚೆನ್ನಾಗಿದೆ, ಮನೆ ಕಟ್ಟಿರೋ ವಾಸ್ತುನು ಚೆನ್ನಾಗಿದೆ, ಬಟ್ ಆದ್ರೂ ಕೆಲವರು ತುಂಬಾ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಾರಲ್ಲ, ಹೇಗೆ? ಅಂತಂದರೆ ಇದು ಒಂದು ಒಳ್ಳೆ ಕ್ವಶನು. ಇವಾಗ ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿರ್ತೀವಿ, ಮತ್ತು ಪ್ರಕೃತಿ ವಾಸ್ತುನು ಹೇಗಿರಬೇಕೋ ಅದೇ ರೀತಿ ಪಾಲಿಸಿರ್ತೀವಿ. ಆದರೂ ನಮಗೆ ಕಷ್ಟಗಳು ತಪ್ಪಿದೆಲ್ಲ ಬರ್ತಾ ಇದೆ ಅಂದಾಗ 2 ಕಾರಣಗಳಿಂದ ಈ ತೊಂದರೆಗಳು ಬರುತ್ತೆ. ಫಸ್ಟ್ ಏನಂತೀವಿ, ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳಿ. ನಾವು ಕಟ್ಟಿರ್ತಕ್ಕಂಥ ಮನೆ ಕೆಳಗಡೆ ವಾಟರ್ ಸ್ಟ್ರೀಮ್ಸ್ ಇರುತ್ತೆ. ಅಂದರೆ ಭೂಗರ್ಭದಲ್ಲಿ ವಾಟರ್ ಸ್ಟ್ರೀಮ್ಸ್ ಹರಿತಾ ಇರುತ್ತೆ ನೀರು. ಅದು ಏನಾದರೂ ನೆಗೆಟಿವ್ ಎನರ್ಜಿ ಮೇಲೆ ಹರಿದಾಗ ನಮಗೆ ಅಲ್ಲಿ ನಾವು ಮನೆ ಕಟ್ಕೊಂಡಿದ್ದಾಗ ಆ ನೆಗೆಟಿವ್ ರೇಡಿಯೇಷನ್ಸು ನಮಗೆ ಎಫೆಕ್ಟ್ ಆಗಿ ತೊಂದರೆ ಕೊಡ್ತಾ ಇರುತ್ತೆ. ಅಂದರೆ ನಮಗೆಲ್ಲ ಗೊತ್ತು, ನೀರು ಒಂದು ಒಳ್ಳೆ ಕಂಡಕ್ಟರ್ ಅಂತ. ಈಗ ನೆಗೆಟಿವಲ್ಲಿ ವಾಟ್ರು ಪಾಸ್ ಆದಾಗ ಆ ವಾಟ್ರಲ್ಲಿ ನೆಗೆಟಿವಿಟಿ ಇರುತ್ತೆ. ಆ ಜಾಗದಲ್ಲಿ ನಮ್ಮ ಮನೆ ಇದ್ದಾಗ ಅಲ್ಲಿಂದ ಬರ್ತಕ್ಕಂಥ ರೇಡಿಯೇಷನ್ಸು ನಮ್ಮ ಎವ್ರಿ ಸೆಲ್ ಮೇಲೆ ಪೆನಿಟ್ರೇಟ್ ಆಗ್ತಾ ಇರುತ್ತೆ. ಆ ನೆಗೆಟಿವ್ ವಾಟರು ನಮ್ಮ ಮನೆಗೆ ಬಂದಾಗ ನಾವು ಅದನ್ನು ಸೇವಿಸಿದಾಗ ಏನಾಗುತ್ತೆ, ನಮಗೆ ಆ ಒಂದು ಆರ ಪವರ್ ಕಮ್ಮಿ ಅಂದರೆ ನಮ್ಮ 7 ಚಕ್ರಗಳ ಶಕ್ತಿ ಕಮ್ಮಿ ಆಗುತ್ತೆ. ಮತ್ತೆ ಕಮ್ಮಿ ಆದಾಗ ನಾವು ಮಾಮೂಲಿ ಯಾವ ಚಕ್ರ ಕಮ್ಮಿ ಆಗುತ್ತೋ ಅದರ ಒಂದು ಡಿಫೆಕ್ಟನ್ನು ನಾವು ಅನುಭವಿಸ್ತಾ ಇರ್ತೀವಿ. ಮತ್ತು ಈ ಜಿಯೋಪಥಿಕ್ ಸ್ಟ್ರೆಸ್ ಏನು ಮಾಡುತ್ತೆ ಅಂತಂದರೆ, ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಕೊಡಲ್ಲ, ಮತ್ತು ಕ್ರಾನಿಕ್ ಡಿಸೀಸ್ನ ಲೀಡ್ ಮಾಡುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ಕೆಲಸ ಮಾಡಲಿಕ್ಕೂ ಆಗ್ತಾ ಇರಲ್ಲ. ಅಂದರೆ ಇವಾಗ ನಾವು ಜಿಯೋಪಥಿಕ್ ಸ್ಟ್ರೆಸ್ ಅಂತಂದರೆ ನಾವು ಸ್ಕ್ಯಾನರಲ್ಲಿ ಚೆಕ್ ಮಾಡ್ತೀವಿ, ಎಲ್ಲಿ ಆ ಸ್ಟ್ರೆಸ್ ಇದೆ ಹೇಳ್ತೀವಿ. ಅಂದರೆ ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈ ಬೆಕ್ಕುಗಳನ್ನ ಬಿಡ್ತಾಯಿದ್ರು. ಈಗ ಯಾವುದಾದ್ರೂ ಒಂದು ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಒಂದು 5-6 ಬೆಕ್ಕುಗಳನ್ನ ಬಿಡ್ತಾಯಿದ್ರು. ಅದು ಎಲ್ಲಿ ಚೆನ್ನಾಗಿ ನಿದ್ದೆ ಮಾಡುತ್ತೋ ಆ ಸ್ಥಳದಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಇದೆ ಅಂತ ಕಂಡು ಹಿಡ್ಕೋತಾಯಿದ್ರು. ಮತ್ತು ಈ ಡಿಫ್ಲಿಕ್ಟೆಡ್ ಎನರ್ಜಿ ಅನ್ನೋದು ಒಂದು 2ನೇ ಕಾರಣ. ಅಂದರೆ ಇದೇನಾಗುತ್ತೆ, ಅಲ್ಟ್ರಾ ವೈಲೆಟ್ ರೇಸು ಮತ್ತು ಇನ್ಫ್ರಾರೆಡ್ ರೇಸು 2 ಬರ್ತಕ್ಕಂಥ ಪದಾರ್ಥ ನಮ್ಮ ಮನೆಯಲ್ಲಿದ್ದಾಗ ಈ ಒಂದು ನೆಗೆಟಿವ್ ರೇಸು ರೇಡಿಯೇಷನ್ಸು ಬರ್ತಾ ಇರುತ್ತೆ. ಮತ್ತು ಪಾಯ್ಸನಸ್ ಸಾಲ್ಟ್ಸ್ ಅಂತಂದರೆ ನಮ್ಮ ಭೂಮಿ ಒಳಗೆ ಎಲ್ಲಾದರೂ ವಿಷಪೂರಿತ ಸಾಲ್ಟ್ಸ್ ಲವಣಗಳಿದ್ದಾಗ ನಮಗೆ ಈ ಎನರ್ಜಿ ಬರುತ್ತೆ. ಅಥವಾ ಶಾರ್ಪ್ ಎಡ್ಜ್ ರಾಕ್ಸ್ ಅಂದರೆ ಚೂಪಾದ ಕಲ್ಲುಗಳು ಮತ್ತು ಗುಹೆಗಳು, ಅದು ಎಷ್ಟೇ ಕೆಳಗಾಗಿರ್ಬೋದು, ಗುಹೆ ಇದ್ದಾಗ ಏನಾಗುತ್ತೆ, ಅಲ್ಲಿಂದ ಮೇಲೆ ಬರ್ತಕ್ಕಂಥ ಈ ನೆಗೆಟಿವ್ ಎನರ್ಜಿ ಜಾಸ್ತಿ, ರೇಡಿಯೇಷನ್ಸು ಜಾಸ್ತಿ ಇರುತ್ತೆ. ಇದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ, ಅಲ್ಲೂ ಸಹ ಎಲ್ಲಾದರೂ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ, ಏನಾದರೂ ಪದಾರ್ಥ ಬ್ಲ್ಯಾಕ್ ಮ್ಯಾಜಿಕ್ದು ಹಾಕಿದಾಗ ಅದರಲ್ಲೂ ಸಹ ಈ ರೇಸು ಬರ್ತಾ ಇರುತ್ತೆ. ನಮ್ಗೆ ಗೊತ್ತು, ಅವಾಗೆಲ್ಲನೂ ಯಾರಾದರೂ ತೀರೋದ್ರೆ ನಾವು ಒಪ್ಪ ಮಾಡ್ತಿದ್ರು, ಕಾನ್ಷಿಯಸ್ ಬೋನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಎಲ್ಲರ ಬಾಡಿಲೂ ಆ ರೀತಿಯಾದಂಥ ನೆಗೆಟಿವ್ ರೇಡಿಯೇಷನ್ ಬರ್ತಕ್ಕಂತಹ ರೇಸ್ ಇರೋದಿಲ್ಲ. ಕೆಲವು ಬಾಡಿಗಳಲ್ಲಿ ಆ ರೀತಿ, ಆ ಮೂಳೆಗಳಲ್ಲಿ ಆ ಒಂದು ನೆಗೆಟಿವ್ ರೇಡಿಯೇಷನ್ ಇರುತ್ತೆ. ಅದು ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಆ ಥರ ಇರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಮೇಲೆ ಮನೆ ಕಟ್ಕೊಂಡಿದ್ದಾಗ ಏನಾಗುತ್ತೆ, ನಮಗೆ ನೆಗೆಟಿವ್ ರೇಡಿಯೇಷನ್ ಬರುತ್ತೆ. ಸೊ ಈ 4 ಕಾರಣಗಳಿಂದ ಡಿಫ್ಲಿಕ್ಟೆಡ್ ಎನರ್ಜಿ ಆಗುತ್ತೆ. ಈ ಒಂದು ಎನರ್ಜಿ ಇರುವಂಥ ಕಡೆ ನಮಗೇನಾಗುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ, ಮತ್ತು ಯಾವಾಗಲೂ ಮನಸ್ಸು ಕಿರಿಕಿರಿ, ನಿದ್ದೆ ಬರಲ್ಲ, ಈ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇರುತ್ತೆ. ಅಂದರೆ ಇವಾಗೆಲ್ಲ ನಾವು ಕಂಡುಹಿಡಿಬೋದು ಎಲ್ಲಿ ಇದೆ ಡಿಫ್ಲಿಕ್ಟೆಡ್ ಎನರ್ಜಿ, ಈ ಸ್ಕ್ಯಾನರಲ್ಲಿ ನಾವು ಕಂಡುಹಿಡಿತೀವಿ. ಅಂದರೆ ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಇಂಥ ಸ್ಥಳಗಳಲ್ಲಿ ಅಂದರೆ ಜೇನುಗೂಡು ಕಟ್ತಾಯಿತ್ತು. ಎಲ್ಲಿ ಜೇನುಗೂಡು ಕಟ್ಟುತ್ತೋ ಆ ಕೆಳಗಡೆ ಭೂಮಿ ನೆಗೆಟಿವ್ ಇದೆ, ಅಂದರೆ ಅಲ್ಲಿ ಡಿಫ್ಲಿಕ್ಟೆಡ್ ಎನರ್ಜಿ ಇದೆ ಅಂತ ಐಡೆಂಟಿಫೈ ಮಾಡ್ತಾಯಿದ್ರು. ಮತ್ತು ಕೆಂಪು ಇರುವೆ ಗೂಡು,
ಕೆಂಪು ಇರುವೆ ಗೂಡು ಎಲ್ಲಿ ಕಟ್ಟುತ್ತೋ ಅಲ್ಲಿ ಈ ಅಲ್ಟ್ರಾವೈಲೆಟ್ ರೇಸು ಇನ್ಫ್ರಾರೆಡ್ ರೇಸು ಇದ್ದೇ ಇರುತ್ತೆ. ಮತ್ತು ಈ ಒಂದು ಹುತ್ತ ಇರುವ ಕಡೆನೂ ಸಹ ಈ ಒಂದು ಎನರ್ಜಿ ಇರುತ್ತೆ. ಈ ರೀತಿ ಅವರು ಕಂಡುಕೊಳ್ತಾ ಇದ್ರು. ಇದು ಒಂದು ಈ 2 ಕಾರಣಗಳಿಂದ ಅಲ್ಲಿ ವಾಸ ಮಾಡ್ತಕ್ಕಂಥ ಮನೆಯವ್ರಿಗೆ ತೊಂದರೆಗಳು ಬರ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಮೇಡಮ್ ಇವಾಗ ಮಾಡರ್ನ್ ಟೆಕ್ನಾಲಜಿ ನಿಮ್ಗೆ ಗೊತ್ತು. ಇವಾಗ ಹೆಂಗೆ ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಅದಾದ್ಮೇಲೆ ಹಾಲ್ ಆಗಿರ್ಬೋದು, ಅಡಿಗೆ ಮನೆ ಆಗಿರ್ಬೋದು, ಓಪನ್ ಕಿಚನ್ ಆಗಿರ್ಬೋದು, ಎಲ್ಲ ತುಂಬಾ ಅವ್ರ ಇಷ್ಟ ಪ್ರಕಾರ ಕಟ್ಬಿಟ್ಟಿರ್ತಾರೆ. ಹಾಗಾಗಿ ಇವಾಗ ವಾಸ್ತು ನೋಡೋದಕ್ಕಾಗಿರಲ್ಲ ಅವಾಗ. ಅವ್ರಿಗೆ ಗೊತ್ತೂ ಇರಲ್ಲ. ಸೊ ಇದರೆಲ್ಲ ಪ್ರಾಬ್ಲಮ್ಸ್ ಆಗಬಹುದಾ? ಖಂಡಿತ ಆಗುತ್ತೆ. ಇವಾಗ ನಾವು ಎಲ್ಲಿ ಅಗ್ನಿ ತತ್ವನ ಉಪಯೋಗಿಸ್ಬೇಕು ಅಲ್ಲೇ ಉಪಯೋಗಿಸಿದ್ರೇನೆ ನಮಗೆ ಕಾಸ್ಮಿಕ್ ಎನರ್ಜಿ ಬರೋದು. ಎಲ್ಲಿ ನಾವು ಜಲತತ್ವವನ್ನು ಉಪಯೋಗಿಸ್ಬೇಕು, ಸಂಪೆಲ್ಲಿ ಕಟ್ಟಬೇಕು ಅಲ್ಲೇ ಕಟ್ಟಬೇಕು. ಬೇರೆ ಕಡೆ ಕಟ್ಟಿದಾಗ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂಥ ಶಕ್ತಿ ನಮಗೆ ಕಮ್ಮಿ ಆಗುತ್ತೆ, ಪ್ರಾಣಶಕ್ತಿ ಕಮ್ಮಿ ಆಗುತ್ತೆ. ಸೊ ಇವಾಗ ಕಟ್ಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲಿ ನಾವು ಪ್ರಾಣಶಕ್ತಿ ಬರುವಂತಹ ಮೆಟೀರಿಯಲ್ನ ಹಾಕಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾವು ಸ್ಪಾಟ್ಗೆ ಹೋದರೆ ಗೊತ್ತಾಗುತ್ತೆ. ಅದನ್ನು ಇಟ್ಕೊಂಡು ನಾವು ನೆಕ್ಸ್ಟು ಅಲ್ಲಿ ಪ್ರಾಣಶಕ್ತಿ ಬರುವ ಹಾಗೆ ಮಾಡಿಕೊಂಡು ಆ ಕಟ್ಟಡದಲ್ಲೇ ಸುಖವಾಗಿ ಇರ್ಬೋದು, ಏನೂ ತೊಂದರೆ ಆಗಲ್ಲ. ಮೇಡಮ್ ಓಕೆ. ಇವಾಗ ಇನ್ನೊಂದು ನನಗೆ ಸ್ಮಾಲ್ ಡೌಟ್ ಏನು ಬಂತು ಅಂದ್ರೆ, ಈಗ ಕಳೆದು 50 ವರ್ಷದ ಹಿಂದೆ ಮನೆಗಳಿರುತ್ತೆ, ಪೂರ್ವಿಕ ಮನೆಗಳು. ಇವಾಗ ಅವ್ರಿಗಾಗಿರ್ಬೋದು ಅಥವಾ ನೆಕ್ಸ್ಟ್ ಜನರೇಷನ್ ಆಗಿರ್ಬೋದು, ಅದರ ನೆಕ್ಸ್ಟ್ ಜನರೇಷನ್ ಆಗಿರ್ಬೋದು, ಯಾರಿಗೂ ಏನು ಎಫೆಕ್ಟ್ ಆಗಿರಲ್ಲ. ಬಟ್ ಒಂದು ಜನರೇಷನ್ಗೆ ತುಂಬಾ ಎಫೆಕ್ಟ್ ಆಗೋಗಿರುತ್ತೆ. ಅವ್ರದ್ದು ವಾಸ್ತು ಕರೆಕ್ಟ್ ಆಗಿದ್ರು ಬಟ್ ಆದ್ರೂ ಎಫೆಕ್ಟ್ ಆಗಿರುತ್ತಲ್ಲ, ಏನಕ್ಕೆ ಮೇಡಮ್? ಇದು ಒಳ್ಳೆ ಕ್ವಶನು. ಅಂದರೆ 3 ತಲೆಗಳಲ್ಲೂ ಚೆನ್ನಾಗಿರ್ತಾರೆ, 4ನೇ ತಲೆ ಬಂದಾಗ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗಿದೆ. ಅಂದರೆ ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಈಗ ಆ ಮನೆಗೆ ನಾವು ಒಂದು ಆಯನ ನಾವು ಫಿಕ್ಸ್ ಮಾಡಿ ಕಟ್ಟಿರ್ತೀವಿ. ಒಂದೊಂದು ಆಯಕ್ಕೆ ಇಷ್ಟಿಷ್ಟು ಆಯುಷ್ ಅಂತ ಇರುತ್ತೆ, ಆಯುರ್ವರ್ಗ ಅಂತ ಹೇಳ್ತೀವಿ. ನಾವು ಒಂದು ಆಯ ಮಾಡಬೇಕಾದ್ರೆ 16 ವರ್ಗಗಳನ್ನ ಯೂಸ್ ಮಾಡಿಕೊಂಡು ಅದ್ರ ರಿಸಲ್ಟ್ನ ನೋಡಿಕೊಂಡು ಕಟ್ತೀವಿ. ಅದರಲ್ಲಿ ಆಯುರ್ವರ್ಗ ಒಂದು. ಈ ಆಯುರ್ವರ್ಗ ಇಷ್ಟಿಷ್ಟೇ ವರ್ಷ ಅಂತ ಇರುತ್ತೆ. ಅವರು ಯಾವುದು ಉಪಯೋಗಿಸಿರ್ತಾರೆ ನಮಗೆ ಗೊತ್ತಾಗಬೇಕು. ಅಂದರೆ ಸ್ಪಾಟ್ಗೆ ಹೋಗಿ ನೋಡಿದಾಗ ಆಯಾ ನಮಗೆ ಆಯುಷ್ ಕ್ಲೋಸ್ ಆದಾಗ ಏನಾಗುತ್ತೆ, ನಮಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ತಕ್ಕಂಥ ಪರಿಹಾರ, ಅಲ್ಲಿ ನಾವು ಆ ಆಯನ ಬಿಟ್ಟು ನೆಕ್ಸ್ಟ್ ಆಯನ ನಾವು ರಿನ್ಯೂಯೇಷನ್ ಅಂತ ಹೇಳ್ತೀವಿ, ಸ್ವಲ್ಪ ಜರುಗಿಸಿ ಮತ್ತೆ ಒಳ್ಳೆ ಆಯ ಬರೋ ಹಾಗೆ ನಾವು ಗೋಡೆ ಹಾಕ್ಕೋಬೇಕು. ಅಂದರೆ ಅದೇನು ದೊಡ್ಡ ಕೆಲಸ ಅಲ್ಲ, ಸಣ್ಣ ಒಂದು ಖರ್ಚಿನಲ್ಲೇ ಮುಗಿಯುವಂಥ ಕೆಲಸ. ಅದನ್ನು ಮಾಡಿಕೊಂಡ್ರೆ ಖಂಡಿತ ಅದೇ ರೀತಿ ಆ ಜನ್ರೇಷನಲ್ಲಿ ಹೆಂಗೆ ಚೆನ್ನಾಗಾಗ್ತಿತ್ತು ಅದೇ ರೀತಿ ಆಗುತ್ತೆ. ಓಕೆ ಮೇಡಮ್, ಇನ್ನೊಂದೇನು ಅಂತ ಅಂದ್ರೆ, ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರಿ ಅಲ್ಲ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನಾದ್ರು ಲೈಕ್ ಮೆಟೀರಿಯಲ್ಸಾ, ಲೈಕ್ ಅದರ್ ದ್ಯಾನ್ ದಟ್ ಏನಾದ್ರು ಲೈಕ್ ಕೆಲವರು ನಾನು ಮೂಢನಂಬಿಕೆಗಳಲ್ಲಿ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ರು ಅಂತ ಹೇಳಿದ್ರು, ಅದೆಲ್ಲ ಏನು ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಮೇಡಮ್, ಅದಕ್ಕೆ. ಅಂತಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಈ ಇನ್ಫ್ರಾರೆಡ್ ರೇಸು ಅಲ್ಟ್ರಾವೈಲೆಟ್ ರೇಸು 2 ಇರುತ್ತೆ. ಆ ಒಂದು ಪದಾರ್ಥದಲ್ಲಿ ಈ 2 ಮಿಕ್ಸ್ ಆಗಿ ಬರ್ತಕ್ಕಂಥ ರೇಸ್ ಇರುತ್ತೆ. ಇದಕ್ಕೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಅಂದರೆ ಈ ಪದಾರ್ಥವನ್ನು ಮನೆಯೊಳಗೆ ಎಲ್ಲಾದರೂ ಇಟ್ಟಾಗ ನಮಗೆ ಅಲ್ಲಿಂದ ರೇಸ್ ಬಂದಾಗ ಏನಾಗುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ, ಮನಸ್ಸು ಯಾವಾಗಲೂ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ನಿದ್ದೆ ಬರಲ್ಲ, ಮತ್ತು ಆ್ಯಕ್ಟಿವ್ನೆಸ್ ಇರಲ್ಲ, ಇನ್ಯಾಕ್ಟಿವ್ ಆಗಿ ಇರ್ತೀವಿ. ಇದು ಮನುಷ್ಯನ ಮೇಲೂ ಪ್ರಭಾವ ಬೀರುತ್ತೆ. ಇವಾಗ ನಾವೇನಾದರೂ ಆಚೆ ಹೋದಾಗ 3 ದಾರಿಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಾಗ ಏನಾಗುತ್ತೆ, ಆ ಒಂದು ಎನರ್ಜಿ ನಮಗೂ ಅಟ್ಯಾಕ್ ಆಗುತ್ತೆ. ಆ ರೀತಿಯೂ ಬ್ಲ್ಯಾಕ್ ಮ್ಯಾಜಿಕ್ಕು ಅಟ್ಯಾಕ್ ಆಗ್ಬೋದು. ಅಂದರೆ ಬ್ಲ್ಯಾಕ್ ಮ್ಯಾಜಿಕಲ್ಲೂ ಅಷ್ಟೇ, ಅವರು ನೆಗೆಟಿವ್ ಅಂದರೆ ಇನ್ಫ್ರಾರೆಡ್ ರೇಸು ಅಲ್ಟ್ರಾವೈಲೆಟ್ ರೇಸು ಬರುವಂಥ ಪದಾರ್ಥವನ್ನು ಹಾಕಿರ್ತಾರೆ. ಸೊ ಅಲ್ಲಿ ಯಾರು ದಾಟ್ತಾರೋ, ಯಾರಿಗೆ ಅಂದರೆ ಅವರ ಪವರ್ ಅಂತ ಹೇಳ್ತೀವಿ. ನಮಗೆ ಎಲ್ಲಿ ಚಕ್ರಗಳ ಪವರ್ ಕಮ್ಮಿ ಇರುತ್ತೋ ಅವ್ರಿಗೆ ಮಾತ್ರ ಅಟ್ಯಾಕ್ ಆಗುತ್ತೆ, ದಾಟಿದವ್ರಿಗೆಲ್ಲ ಅಟ್ಯಾಕ್ ಆಗಬೇಕಂತ ಏನಿಲ್ಲ. ಏನು ಅಂತಂದರೆ, ಆ ಕಾಲದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ನ ಯಾವ ರೀತಿ ಕಂಡುಹಿಡಿತಾ ಇದ್ರು ಅಂತಂದರೆ, ಇವಾಗೇನೋ ನಾವು ಸ್ಕ್ಯಾನರಲ್ಲಿ ಎಲ್ಲ ನೋಡ್ತೀವಿ. ಅಂದರೆ ಆವಾಗೆಲ್ಲನೂ ಪೂರ್ವಿಕರು ಕೈನಲ್ಲಿ ನುಗ್ಗೆಕಾಯಿ ಇರುತ್ತಲ್ಲ, ನುಗ್ಗೆಕಾಯಿಯನ್ನು ರಸವನ್ನು ಕೈ ಮೇಲೆ ಹಾಕ್ಕೊಳ್ತಾ ಇದ್ರು. ಈಗ ನಾವು ತೀರ್ಥ ತಗೊಳ್ತೀವಲ್ಲ, ಆ ಥರ ಹಾಕ್ಕೊಂಡು 1-2 ನಿಮಿಷ ಇಟ್ಟಾಗ ಏನಾಗುತ್ತೆ, ಅದು ಕೆನೆ ಕಟ್ಟುತ್ತೆ, ಮೇಲ್ಗಡೆ ಲೇಯರ್ ಬರುತ್ತೆ. ಆ ರೀತಿ ಬಂದಾಗ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ತಿಳ್ಕೊತಾ ಇದ್ರು. ಮತ್ತು ಇನ್ನೊಂದು ರೀತಿ ಫೈಂಡ್ ಔಟ್ ಮಾಡ್ತಿದ್ದಿದ್ದು ಹೆಂಗೆ ಅಂದರೆ, ನಾವು ಕಾಲು ತೊಳ್ಕೊಂಡು ಮುಂದ್ಗಡೆ ಬಾಗಿಲಿಂದ ಹಿಂದ್ಗಡೆ ಬಾಗಿಲ ತನಕ ನಡ್ಕೊಂಡು ಹೋದಾಗ ನಮ್ಮ ಹೆಜ್ಜೆ ಗುರುತು ಒಣಗೋಗಿದ್ರೆ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ, ಒಣಗದೆ ಚೆನ್ನಾಗಿದ್ದರೆ ನಮಗೆ ಏನೂ ಆಗಿಲ್ಲ ಅಂತ. ಈ ರೀತಿ ಎಲ್ಲ ಅವಾಗೆಲ್ಲ ಕಂಡುಹಿಡಿತಾ ಇದ್ರು. ಸೊ ಈ ಕಾರಣಗಳಿಂದನೂ ನಮಗೆ ನೆಗೆಟಿವಿಟಿ ಆಗಿ ತೊಂದರೆಗಳು ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಸೊ ಈ ಎಪಿಸೋಡ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ನಮಗಾಗಲಿ ಅಥವಾ ನಮ್ಮ ವೀಕ್ಷಕರಾಗಲಿ ಭಾಳ ಥ್ಯಾಂಕ್ಸ್. ಇನ್ನೂ ಏನಾದ್ರು ವೀಕ್ಷಕರೇ ಡೌಟ್ ಏನಾರು ಇದ್ದರೆ ಸೊ ನೀವು ಯಾವತ್ತಿದ್ರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ವಿ ವಿಲ್ ಬಿ ಹೆಲ್ಪಿಂಗ್ ಯು. ನೆಕ್ಸ್ಟ್ ಎಪಿಸೋಡಲ್ಲಿ ಅದೇ ಕಮೆಂಟ್ನ ನಾವು ತೊಗೊಂಡು ಮತ್ತೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್.